ಮಾನ್ವಿ ಕುರೇಶಿ ನೌಜವಾನ್ ಕಮಿಟಿ ವತಿಯಿಂದ ಇಫ್ತಿಯಾರ್ ಕೂಟ ಆಯೋಜನೆ. ಸದ್ಯ ಪವಿತ್ರ ರಂಜಾನ್ ಮಾಸ ನಡೆಯುತ್ತಿದ್ದು, ಮುಸ್ಲಿಂ ಸಮುದಾಯದವರು ಉಪವಾಸ ಇದ್ದು ಧಾರ್ಮಿಕ ಆಚರಣೆ ಮಾಡುತ್ತಾರೆ. ಅವರಿಗಾಗಿ ಮಾನ್ವಿ ಕುರೇಶಿ ಸಮುದಾಯ ನೌಜವಾನ್ ಕಮಿಟಿಯು ಅಂದರೆ ಯುವಕರ ತಂಡವು ಫ್ರೆಂಡ್ಸ್ ಫಂಕ್ಷನ್ ಹಾಲ್ನಲ್ಲಿ ಇಫ್ತಿಯಾರ್ ಕೂಟವನ್ನು ಸೋಮವಾರದಂದು ಸಂಜೆ ಏರ್ಪಡಿಸಿದರು. ಇಫ್ತಿಯಾರ್ ಮುನ್ನ ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಹೇಗೆ ರೋಜಾ ಆಚರಣೆ ಮಾಡುತ್ತಾರೆ, ಸಾಮೂಹಿಕ ಪ್ರಾರ್ಥನೆ ಮಾಡುವ ಜೊತೆಗೆ ಉಪವಾಸದಿಂದ ಏನೆಲ್ಲ ಲಾಭ ಆಗುತ್ತೆ ಎಂದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಮೌಲ್ವಿಗಳಿಂದ ಪ್ರವಚನ ನಡೆಯಿತು. ನೌಜವಾನ್ ಕಮಿಟಿಯು ಉಪವಾಸ ಬಿಡುವುದಕ್ಕಾಗಿ ಖರ್ಜೂರ ಹಣ್ಣು ಹಂಪಲು ತಂಪು ಪಾನೀಯ ವ್ಯವಸ್ಥೆ ಮಾಡಿದ್ರು. الرحمن الرحيم مالك يوم الدين إياك من الساجدين واعبد ربك حتى يأتي. क्या है लेट होता फोटो काढ्या ಪ್ರಾರ್ಥನೆಯನ್ನ ಸಲ್ಲಿಸಿ ಉಪವಾಸವನ್ನ ಸಾಮೂಹಿಕವಾಗಿ ಬಿಡಲಾಯಿತು. ಇಫ್ತಾರ್ ಕೂಟದಲ್ಲಿ ಬಿರಿಯಾನಿ ಭೋಜನ ವ್ಯವಸ್ಥೆ ಮಾಡಲಾಯಿತು. ಈ ಇಫ್ತಿಯಾರ್ ಕೂಟದಲ್ಲಿ 2.5 ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ 3.75 ಕ್ವಿಂಟಲ್ ಬಿರಿಯಾನಿ ಹಣ್ಣು ಹಂಪಲು ವ್ಯವಸ್ಥೆಯನ್ನ ಮಾಡಿದ್ದ ಯುವಕರ ತಂಡವು ಯಶಸ್ವಿಯಾಗಿ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. अल्लाह तेरा है एहसान, रोज़े नमाज़े और कुरान है ये सब रूहे ईमान, नूरे रमज़ान नूरे रमज़ान नूरे रमज़ान नूरे रमज़ान नूरे रमज़ान. ಈ ವರ್ಷ ಮೊದಲನೇ ಸಾರಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಇಫ್ತಾರನ್ನು ಇದು ಮಾಡಿದ್ದೇವೆ. ನಮಗೆಲ್ಲರಿಗೂ ನಾವು ವಿನಂತಿಸುತ್ತೇವೆ, ತಾವು ಪ್ರಾರ್ಥನೆ ಮಾಡಿ ದೇವರು ಕೂಡ ಇನ್ನು ಮುಂದೆ ಬರುವ ವರ್ಷಗಳಲ್ಲಿ ಆ ದೇವರು ನಮ್ಮನ್ನು ಶಕ್ತಿ ನೀಡಲಿ, ಇಂತಹ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತ ನಾನು ಕೇಳಬೇಕು. ಕುರೇಶಿ ಕಮಿಟಿಯಿಂದ ಈಗ ದೇವರ ಸಂತೃಪ್ತಿಯನ್ನು ಪಡೆಯಲಿಕ್ಕಾಗಿ ಏರ್ಪಾಡು ಮಾಡಿ ಇಲ್ಲಿ ನಾವೆಲ್ಲ 5 ಗಂಟೆಯಿಂದ ಈಗ ತಕರೀರಿತ್ತು. ಆಮೇಲೆ ರೋಜ್ದಾರ್ಗೆ ಇದು ಇಫ್ತಾರ್ ಏರ್ಪಾಡು ಮಾಡಿವಿ. ಆಮೇಲೆ ಎಲ್ಲರ ಇಫ್ತಾರ್ ಬಿಟ್ಟ ಮೇಲೆ ರೋಜಾ ಬಿಟ್ಟ ಮೇಲೆ ಎಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿ